ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಿದ್ದೀರಾ ವಿ.ಐ ಟಾಕ್ಸ್. ಇವತ್ತಿನ ವಿಷಯ ಬಂದು ಏನಪ್ಪಾ ಅಂದ್ರೆ ರಕ್ಷಿತ್ ಅವರ ಬಗ್ಗೆ ವಿಡಿಯೋ ಆಗಿರುತ್ತೆ, ಹಾಗೂ ಅಶ್ವಿನಿ ಅವರ ಬಗ್ಗೆನೂ ಸಹ ಈ ವಿಡಿಯೋ ಆಗಿರುತ್ತೆ. ಹಾಗೂ ಅದ್ರ ಜೊತೆನೆ ರಿಷಾ ಅವರು ಮನೆಯಿಂದ ಹೊರಗಡೆ ಹೋಗ್ತಾರಾ ಇಲ್ವಾ ಅದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ. ಸೊ ದಯವಿಟ್ಟು ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಅಪ್ಡೇಟ್ನ ಕೊಡ್ತಾನೆ ಇರ್ತೀನಿ. ಸೊ ಒಂದು ಮಾತುಕತೆ ಬರ್ತಾ ಇದೆ, ಸುಮಾರು 2 ದಿವಸದಿಂದ ಬರ್ತಾ ಇದೆ ಅಂತಾನೆ ಹೇಳ್ಬೋದು. ಸೊ ಅದ್ರ ಬಗ್ಗೆ ಒಂದು ಕ್ಲಾರಿಟಿ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಗಿಲ್ಲಿ ಅವರು ಸಹ ಇದಕ್ಕೆ ಒಂದು ಕ್ಲಾರಿಟಿನ ಕೊಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಅಪ್ಡೇಟ್ನ ಕೊಡ್ತಾ ಇರ್ತೀನಿ. ಸೊ ಏನಪ್ಪ ಆಗುತ್ತೆ ಅಂದರೆ ಅಶ್ವಿನಿ ಅವರು ಹೇಗೆ ಎಲ್ಲರೂ ವೋಟ್ ಹಾಕ್ತಾ ಇರ್ತಾರೆ, ಕ್ಯಾಪ್ಟನ್ಸಿ ಟಾಸ್ಕ್ಗೆ ಎಲ್ಲೆಲ್ಲ ವೋಟ್ ಹಾಕಿದ್ರು. ಸೊ ಆಗ ರಕ್ಷಿತ್ ಅವರು ಒಂದು ಮಾತು ಹೇಳ್ತಾರೆ ಅಶ್ವಿನಿ ಅವ್ರಿಗೆ. ಏನಪ್ಪ ಹೇಳ್ತಾರೆ ಅಂದರೆ, ನನಗೆ ಅಶ್ವಿನಿ ಅವರೇನೋ ವೋಟ್ ಹಾಕಿದ್ರೆ ನಾನು ಅದನ್ನ ನನ್ನ ಕಾಲಲ್ಲಿ ತುಳಿತೀನಿ ಅಂತ ಹೇಳಿರ್ತಾರೆ. ಸೊ ಅದಕ್ಕಾಗಿ ಅಶ್ವಿನಿ ಅವ್ರು ಏನಪ್ಪ ಮಾಡ್ತಾರೆ ಅಂದರೆ ಓವರ್ ಆ್ಯಕ್ಟಿಂಗ್ ಆಡಿ ಏನಪ್ಪ ಮಾಡ್ತಾರೆ ಅಂದರೆ ಅವ್ರಿಗೆ ಚಪ್ಪಲಿ ತೋರಿಸ್ತಾ ಇದ್ದಾರೆ ಅಂತ ಹೇಳ್ತಾರೆ ವೀಕ್ಷಕರೇ. ಇದಕ್ಕೆ ಗಿಲ್ಲಿಯವರು ಸಹ ಇವತ್ತಿನ ಎಪಿಸೋಡಲ್ಲಿ ಒಂದು ಕ್ಲಾರಿಟಿನ ಕೊಟ್ಟಿದ್ದಾರೆ. ಸೊ ಅದನ್ನು ನೀವು ಇವತ್ತಿನ ಎಪಿಸೋಡಲ್ಲಿ ನೋಡ್ಬೋದು. ಸೊ ಅದಕ್ಕಾಗಿ ಅದೊಂದು ಕಾರಣ ಇಟ್ಕೊಂಡು ಎಲ್ಲರೂ ಅಶ್ವಿನಿ ಅವ್ರಿಗೆ ಮಸೀನ ಬೆಳೀತಾರೆ ವೀಕ್ಷಕರೇ. ಇವತ್ತಿನ ಸಂಚಿಕೆಯಲ್ಲಿ ನೀವೆಲ್ಲ ನೋಡ್ಬೋದು. ಸೊ ಮೊದಲನೇದಾಗಿ ರಿಷಾ ಅವ್ರಿಗೆ ಎಲ್ಲರೂ ಟಾರ್ಗೆಟ್ ಮಾಡ್ತಿದ್ರು. ಅದರ ನಂತರ ಯಾಕಪ್ಪ ನೆಕ್ಸ್ಟ್ ಟಾರ್ಗೆಟ್ ಮಾಡಿರೋದು ಅಂದರೆ ಅದು ಅಶ್ವಿನಿ ಅವ್ರಿಗೆ ಈ ರೀಸನ್ ಹೇಳ್ಕೊಂಡು ಅವರು ಎಲ್ಲರೂ ಮಸಿ ಬಳಿತಾ ಇದ್ದಾರೆ ಅಂತಲೇ ಹೇಳ್ಬೋದು. ಸೊ ಅದಾದ್ಮೇಲೆ ನೆಕ್ಸ್ಟ್ ವಿಷಯ ಬರೋದು ಏನಪ್ಪ ಅಂದರೆ, ನೆಕ್ಸ್ಟ್ ಟಾಪಿಕ್ ಏನಪ್ಪ ಅಂದರೆ, ಯಾರೆಲ್ಲ ರಕ್ಷಿತಾ ಫ್ಯಾನ್ಸ್ ಇದ್ದಾರೆ ದಯವಿಟ್ಟು ರೆಡ್ ಹಾರ್ಟ್ನ ಒಂದು ಕಮೆಂಟ್ ಮಾಡಿ. ಗಿಲ್ಲಿ ಫ್ಯಾನ್ಸ್ ಯಾರೆಲ್ಲ ಇದ್ರೆ ಬ್ಲೂ ಹಾರ್ಟ್ನ ಒಂದು ಕಮೆಂಟ್ ಮಾಡಿ ವೀಕ್ಷಕರೇ. ಸೊ ನೆಕ್ಸ್ಟ್ ವಿಷಯ ಏನಪ್ಪ ಅಂದರೆ, ಗಿಲ್ಲಿಗೆ ಹೊಡೆದ ಗಿಲ್ಲಿಗೆ ಹೊಡೆದ್ರು. ಬೆಳಿಗ್ಗೆ ಒಂದು ಪ್ರೋಮೋ ನನಗೆ ರಿವ್ಯೂ ಮಾಡಿ ತಿಳಿಸ್ಕೊಟ್ಟಿದ್ದೆ. ಸೊ ರಿಷಾ ಅವರು ಮನೆಯಿಂದ ಹೊರಗಡೆ ಹೋಗ್ತಾರಾ ಇವ ಅಂತ ಒಂದು ಕ್ಲಾರಿಟಿ ಕೊಡ್ತೀನಿ, ಕೇಳಿಸ್ಕೊಡಿ. ಸೊ ಇದು ಮನೆಯಿಂದ ಹೊರಗಡೆ ಹೋಗೋ ಸಾಧ್ಯತೆ ಇರುತ್ತೆ. ಸೊ ಏನಕ್ಕಪ್ಪ ಆ ಥರ ಆಗುತ್ತೆ ಅಂದರೆ, ರಂಜಿತ್ ಅವರು ಏನು ಮಾಡಿದ್ರು, ಹೋದ ವರ್ಷ ರಂಜಿತ್ ಅವರು ಜಗದೀಶ್ ಅವ್ರ ಮೇಲೆ ಫಿಸಿಕಲಿ ಅಟ್ಯಾಕ್ ಮಾಡಕ್ಕೆ ಹೋಗಿದ್ರು. ಸೊ ಆದ್ರಿಂದ ಅವ್ರಿಗೆ ಮನೆಯಿಂದ ಆಚೆ ಕಳಿಸಿದ್ರು. ಸೊ ಅದೇ ರೀತಿ ರಿಷಾ ಅವ್ರನ್ನೂ ಸಹ ಮನೆಯಿಂದ ಹೊರಗಡೆ ಕಳಿಸೋ ಅವಶ್ಯಕತೆ ಇದೇ ಚಾನ್ಸಸ್ ಇದೆ, ಮನೆಯಿಂದ ಹೊರಗಡೆ ಕಳಿಸೋದು. ಸೊ ಇಲ್ಲ ಅಂದರೆ ಮನೆಯಿಂದ ಹೊರಗಡೆ ಕಳಿಸ್ತಿಲ್ಲ ಅಂದರೆ ಸುದೀಪ್ ಅವರು ಸ್ಯಾಟರ್ಡೇ ಎಪಿಸೋಡ್ ಸಂಡೇ ಎಪಿಸೋಡಲ್ಲಿ ಒಳ್ಳೆ ಕ್ಲಾಸ್ ತಗೋತಾರೆ ಅಂತಲೇ ಹೇಳ್ಬೋದು. ಸೊ ಇಷ್ಟೆಲ್ಲ ಅಪ್ಡೇಟ್ನ ನಾನು ತಿಳ್ಸ್ಕೊಟ್ಟಿದ್ದೀನಿ. ಸೊ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ವಿಡಿಯೋ ನೋಡ್ತಿದ್ರೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಪ್ಪು ಬೋಸ್ಗೆ ಜೈ ಅಂತ ಹೇಳೋಣ ಹೆಣ್ಣು ಮಾಡ್ತಿದ್ದೀನಿ ವೀಕ್ಷಕರೇ.